ಈಗ ಎಲ್ಲ ಸ್ಥಳದಲ್ಲಿಯೂ ಕಂಪ್ಯೂಟರನ್ನು ಯಥೇಚ್ಛವಾಗಿ ಉಪಯೋಗಿಸುತ್ತಾರೆ. ಕಮಲ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಟೈಪ್ ರೈಟರ್ ಬಳಸುತ್ತಿದ್ದರು. ಕಮಲ್ ಕೆಲಸಕ್ಕೆ ಸೇರಿದ ಮೊದಲನೆಯ ದಿನ ಅವನಿಗೆ ಕೊಟ್ಟ ಕೆಲಸ ಯಾವುದೆಂದರೆ, ಒಬ್ಬ ವ್ಯಕ್ತಿಯು ತಮಗೆ ಅಗತ್ಯವಿರುವ ವಸ್ತುಗಳ ಪಟ್ಟಿ ಮಾಡಿದ್ದರು. ಅದನ್ನು ಕಮಲ್ ಟೈಪ್ ಮಾಡಬೇಕಾಗಿತ್ತು. ಅದರಲ್ಲಿ ಕೆಲವು ವಾರ್ತೆಗಳು ಬೇರೆ ಯಾವುದೋ ಭಾಷೆಯಲ್ಲಿ ಓದಿದ ಹಾಗೆ ಅನಿಸಿತು. ಎಷ್ಟು ತಾಳ್ಮೆಯಿಂದ ಟೈಪ್ ಮಾಡಿದರೂ ತಪ್ಪು ಮೇಲಿಂದ ಮೇಲೆ ಆಗುತ್ತಲೇ ಇತ್ತು. ಇದರಿಂದ ಅನೇಕ ಪುಟಗಳನ್ನು ಹರಿಯಬೇಕಾಯಿತು. ಅವನ ಪಕ್ಕದಲ್ಲಿದ್ದ ಕಸದ ಬುಟ್ಟಿ ಹರಿದ ಹಾಳೆಗಳಿಂದ ತುಂಬಿ ಹೋಗಿತ್ತು. ಕೊಟ್ಟಂಥ ಕೆಲಸದಲ್ಲಿ ಯಾವುದೇ ತಪ್ಪು ಇರಬಾರದೆನ್ನುವುದು ಯಜಮಾನನ ಕಟ್ಟಳೆಯಾಗಿತ್ತು. ಎಷ್ಟು ಪ್ರಯತ್ನಪಟ್ಟರೂ ಸರಿಯಾದ ರೀತಿಯಲ್ಲಿ ಕೆಲಸ ಆಗದ ಕಾರಣ ಈ ಕೆಲಸ ತನಗೆ ತಕ್ಕದ್ದಲ್ಲ ಎಂದು ನಿರ್ಧರಿಸಿ ಮ್ಯಾನೇಜರ್ ಬಳಿ ಬಂದರು. ಎಲ್ಲವನ್ನೂ ಕೇಳಿದ ಮ್ಯಾನೇಜರ್ ಪಕ್ಕದಲ್ಲಿದ್ದ ಕಿಟಕಿಯಿಂದ ಹೊರಗೆ ಬಿದ್ದಂಥ ಸಣ್ಣ ಕಟ್ಟಿಗೆ ಮತ್ತು ಕಬ್ಬಿಣದ ತುಂಡುಗಳನ್ನು ತೋರಿಸಿದರು. ನೀನು ಅಲ್ಲಿ ನೋಡುತ್ತಿರುವುದು ಏನು ಗೊತ್ತಾ ಎಂದರು. ಅಲ್ಲಿ ಬಿತ್ತಿರುವ ಒಂದೊಂದು ತುಂಡು ಒಬ್ಬೊಬ್ಬರು ಮಾಡಿದ ತಪ್ಪು. ಈ ತಪ್ಪುಗಳನ್ನು ಮಾಡಿದವರು ಕೆಲವರು ಇಂದು ಉತ್ತಮವಾದ ಬಡಿಗೆಯಾಗಿದ್ದಾರೆ, ಇನ್ನು ಕೆಲವರು ಉತ್ತಮ ಕಬ್ಬಿಣ ಕೆಲಸದವರಾಗಿದ್ದಾರೆ ಎಂದನು. ಸತ್ಯವೇದ ಹೀಗೆ ಹೇಳುತ್ತದೆ, ನೀವು ಯಾವ ಕೆಲಸ ಮಾಡಿದರೂ ಮನುಷ್ಯನಿಗೋಸ್ಕರ ಮಾಡದೆ ದೇವರಿಗೋಸ್ಕರ ಮನಪೂರ್ವಕವಾಗಿ ಮಾಡಿರಿ ಎಂಬುದಾಗಿ. ಯಾಕಂದರೆ ಅವರು ತಪ್ಪು ಮಾಡಿದಾಗ ತಮ್ಮ ಕೆಲಸವನ್ನು ನಿಲ್ಲಿಸದೆ ಅದನ್ನು ಮುಂದುವರೆಸಲು ಪ್ರೋತ್ಸಾಹಿಸಿದರು. ಮ್ಯಾನೇಜರ್ ತಮ್ಮ ಕೆಲಸವನ್ನು ಕಲಿಯಲು ಹೀಗೆ ಒಬ್ಬರು ಪ್ರೋತ್ಸಾಹಿಸಿದ್ದರು. ಇನ್ನು ಮುಂದೆ ತಪ್ಪು ಮಾಡದೆ ಈ ಕೆಲಸವನ್ನು ಮುಂದುವರಿಸುವಂತೆ ನಿನಗೆ ಸಹಾಯ ಮಾಡಲು ನಾನು ಈ ಸ್ಥಳದಲ್ಲಿದ್ದೇನೆ ಅಂದನು. ಸರಿಯಾದ ರೀತಿಯಲ್ಲಿ ನಿನ್ನಿಂದ ಕೆಲಸ ಮಾಡಲು ಸಾಧ್ಯವೆಂದು ನಿನ್ನನ್ನು ಪ್ರೋತ್ಸಾಹಿಸಲು ನಾನಿದ್ದೇನೆ ಅಂದರು. ನಿಮ್ಮಲ್ಲಿ ಯಾರಾದರೂ ನೀವು ಮಾಡಿದ ತಪ್ಪಿನ ನಿಮಿತ್ತ ಸೋತು ಹೋಗಿದ್ದೀರಾ? ನಿಮ್ಮ ತಪ್ಪುಗಳನ್ನು ದೇವರ ಬಳಿಯಲ್ಲಿ ಹೇಳಿರಿ. ಅದಕ್ಕಾಗಿ ಚಿಂತಿಸದೆ ಬಿಡದ ಕೆಲಸವನ್ನು ಮುಂದುವರೆಸಿರಿ. ಸಾಫಲ್ಯದಿಂದ ಕಲಿತುಕೊಳ್ಳುವುದಕ್ಕಿಂತ ಸೋಲಿನಿಂದ ಹೆಚ್ಚು ತಿಳುವಳಿಕೆಯನ್ನು ಪಡೆದುಕೊಳ್ಳುತ್ತೇವೆ. ಯಾವುದು ಮಾಡಬಾರದೆಂದು ತಿಳಿದುಕೊಂಡಾಗಲೇ ಯಾವುದು ಮಾಡಬೇಕೆಂದು ನಾವು ತಿಳಿದುಕೊಳ್ಳುತ್ತೇವೆ. ಜೀವಿತದಲ್ಲಿ ತಪ್ಪು ಮಾಡದೇ ಇರುವವರು ಯಶಸ್ವಿಯಾಗಲು ಸಾಧ್ಯವಿಲ್ಲ.